ಈ ವಸುದೈವ ಕುಟುಂಬ ಅಂತ ನಾವು ಅವಾಗಲೇ ಹೇಳಿದ್ವಿ. ಹೌದು. ಆ ವಸುದೈವ ಕುಟುಂಬಕ್ಕಮ್ಮಲ್ಲಿ ನಮ್ಮ ಸಿನಿಮಾ ಕುಟುಂಬಕ್ಕೆ ನಮ್ಮ ಅಪ್ಪಾಜಿನ ನಾವು ನೋಡೋದಂಥ ಕಾರಣ ಸಿದ್ಧಲಿಂಗಣ್ಣ ನಿಮ್ಮ ಇನ್ನೊಬ್ಬ ಗುರು ಬಣ್ಣದ ಬದುಕಿನ ಅವಧೂತ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ. ಬಣ್ಣದ ಬದುಕಿನ ಅವಧೂತ ಯಾಕೆಂದರೆ ಮಾಂತ್ರಿಕ ಆ ಜೋಕುಮಾರ ಸ್ವಾಮಿದು ಒಂದು ಇದೆ ನನಗೆ. ಏಕೆಂದರೆ ನನಗೆ ಜೋಕುಮಾರ ಸ್ವಾಮಿ ಒಳಗೆ ಗೌಡನ ಪಾತ್ರ ತುಂಬ ಇಷ್ಟವಾದ ಪಾತ್ರ, ತುಂಬ ಮನಸ್ಸು ತುಂಬಿ ಮಾಡ್ತಾಯಿದ್ದೆ ಗೊತ್ತಾಯ್ತಾ. ಅಂಥ ಸಂದರ್ಭದಲ್ಲಿ ಏನಾಯಿತು ಅಂದರೆ ಬೆಳಗ್ಗೆ ಬಂದಿದ್ದೀನಿ, ಮನೇಲಿ ನೋಡ್ತೀನಿ, ಇಲ್ಲ ನನ್ನ ಹೆಂಡತಿ ಇರಲಿ ಅಂತಂತಂದರೆ ಅಕ್ಕಪಕ್ಕದ ಹೆಂಗಸರೆಲ್ಲ ತಾಯಿಲ್ದ ಹುಡುಗಿನ ಮದುವೆಯಾಗಿ ಕರ್ಕೊಂಬಂದು ಗೊತ್ತಿತ್ತು ತುಂಬಿದ ಬಸ್ರನ್ನ ಬಿಟ್ಟು ನಾಟಕ ಕುಣಿಯೋಕೆ ಹೋಗಿದ್ದ. ನಾಟಕ ಅವನು ಯಾವನ ಕರ್ಕೊಂಬರೋಕ್ಕೆ ಅಂತ ತಿವಿದ್ರು, ಎಲ್ಲರೂ ತಿವಿದ್ರು ನಮ್ಗೆ ಒಳ್ಳೇದಕ್ಕೆ ತಿವಿತಾ ಇದ್ದಾರೆ ಅಂತ ಎಲ್ಲರೂ ತಿವಿಸ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ನೋಡಿದೆ. ನನ್ನ ಮಗ ಹುಟ್ಟಿದ್ದ, ನನ್ನ ಹೆಂಡತಿ ಖುಷಿಯಾಗಿತ್ತು. ಅವತ್ತು ನಾಟಕ ನೋಡಿದ ವ್ಯಕ್ತಿ ನನ್ನನ್ನು ಸಿದ್ಧಲಿಂಗಯ್ಯನವ್ರಿಗೆ ರೆಕಮೆಂಡ್ ಮಾಡಿ. ಎಲ್ಲಿಂದ ಎಲ್ಲಿಗೆ ನೋಡಿ. ನೂರೊಂದು ನೆನಪು. ಸೊ ಹೋಗಿ ಅಮ್ಮನ್ನ ನೋಡ್ಕೊಂಡು ಒಪ್ಕೊಂಡು ಬಂದ್ರಿ. ಹಾಂ, ಅದು ಮದುವೆ ಆಯಿತು. ಮದುವೆ ಆದರೆ ಸರಿ ಇನ್ನೇನು ಕರ್ಕೊಂಬಂದ್ವಿ, ಎಲ್ಲ ಆಯಿತು. ಚೆನ್ನಾಗಿ ನೋಡ್ಕೊಳ್ಳೋ ಅಂದರು, ಎಲ್ಲ ಆಯಿತು. ಅದಾದಮೇಲೆ ಒಂದು ಸಂದರ್ಭದಲ್ಲಿ ನಮ್ಮ ಅವಧೂತರದ್ದು ದರ್ಶನ ಆಯಿತು. ಅಂದರೆ ಮದುವೆ ಆದಮೇಲೆ ಗುರುಗಳು ಅವಧೂತರು ತಮಗೆ ದರ್ಶನ ಆಗಿ. ಹೌದು. ಓಕೆ, 75 ಆ 75ರಲ್ಲಿ ಇನ್ನೊಂದೇನಾಗಿತ್ತು ಅಂದರೆ ನನ್ನ ರೂಮ್ಮೇಟ್ ಒಬ್ಬರು ಇದ್ದರು. ಅಂದರೆ ರೂಮ್ಮೇಟ್ ಅಂತಂದರೆ ಅಲ್ಲಿ ಹತ್ತಿರದಲ್ಲಿ ಒಂದು ಕಾರ್ನರ್ ಹೌಸು, ಆ ಕಾರ್ನರ್ ಹೌಸಲ್ಲಿ ಎ ಗ್ರೇಡ್ ಕಾಂಟ್ರಾಕ್ಟ್ರು ಅಣ್ಣ ತಮ್ಮಂದರು ಗೊತ್ತಾಯ್ತಾ. ಅವರ ಮನೆಯೊಳಗೆ ಮಂಜುನಾಥಯ್ಯರ್ ಅಂತ ಇದ್ದರು. ಜ್ಯೋತಿಷ್ಯ ಶಾಸ್ತ್ರವನ್ನು ಅಷ್ಟು ಅಚ್ಚುಕಟ್ಟಾಗಿ ಕರಾರುವಾಕ್ಕಾಗಿ ಹೇಳ್ತಾ ಇದ್ದಂಥ ವ್ಯಕ್ತಿನ ನಾನು ನೋಡಿಲ್ಲ. ಪಾ, ಅವ್ರ ಹೆಸರು ಹೊರಗಡೆ ಕೂಡ್ಲಿ ಮಂಜುನಾಥಯ್ಯರ್ ಅಂತ. ಕೂಡ್ಲಿ ಮಂಜುನಾಥ. ಹಾಂ, ಮದುವೆ ಆಗಲಿಲ್ಲ ಗೊತ್ತಿತ್ತಾ, ಸಂಘ ಪರಿವಾರದಿಂದ ಬಂದವನು. ಇವತ್ತು ನಾನು ಕೆಲವೊಂದು ವಿಷಯ ಹೇಳಬಾರ್ದು, ನಿಮ್ಮ ಹತ್ರ ಹೇಳ್ತೀನಿ. ಈ ಥರ ಗುರುಸ್ಥಾನದಲ್ಲಿ ಏಕೆಂದರೆ ಮಾರ್ಗದರ್ಶಕನೂ ಗುರುವಾಗುತ್ತಾನೆ ಅಂತ ಹೇಳ್ತಾರೆ. ಈ ಥರದವರು ಒಂದು 10-12 ಜನ ಇದ್ದಾರೆ, ಅರ್ಥ ಆಯ್ತಾ. ಆಮೇಲೆ ಸ್ನೇಹಿತರು ಜೊತೆಲಿ ನಮಗೆ ನಮ್ಮ ಜೊತೆ ಇದ್ದು ನಮ್ಮನ್ನು ಅಗಲಿ ಓದುವಂಥ ಸ್ನೇಹಿತರುಗಳಿದ್ದಾರೆ. ಇವ್ರಿಗೆಲ್ಲರಿಗೂ ಹೋಗಿ ಪ್ರತಿ ಮಹಾಲಯ ಅಮಾವಾಸ್ಯೆಯಲ್ಲಿ ನಾನು ಪಿಂಡ ಬಿಡ್ತೀನಿ. ನೀವು ನಂಬಲ್ಲ ಹೇಳಿದ್ರೆ ನಾನು ಶೈವ, ನಾನು ಶಿವಗಣಾರಾಧನೆ ಮಾಡಬೇಕು, ಆದರೆ ಎಲ್ಲರಿಗೂ ಕೂರಿಸಿ ಪಿಂಡ ಬಿಡ್ತೀನಿ. ಪಿಂಡ ಪ್ರದಾನ. ಹೌದು, ಪಿಂಡ ಪ್ರದಾನ ಮಾಡಬೇಕು. ಅವ್ರನ್ನ ಜ್ಞಾಪಿಸ್ಕೊಳ್ಳೋಂಥ ಯೋಗ ಸಿಗಬೇಕು. ಇನ್ಯಾವುದಾದ್ರು ಒಂದು ಜನ್ಮಾಂತರದಲ್ಲಿ ಸಿಕ್ಕರೆಯ ಸುಖಾನುಭವಸನ. ನಿಮಗೆ ಕೆಲವ್ರನ್ನ ವ್ಯಕ್ತಿಗಳನ್ನು ನೋಡಿದಾಗ ಏನು ಅನ್ಸುತ್ತೆ ಅಂತಂದರೆ, ಯಾರೋ ಪರಿಚಯ ಮಾಡಿಸ್ತಾರೆ, ಅವ್ರು ನೋಡಿದ ತಕ್ಷಣ ಏನೋ ಒಂದು ಒಳ್ಳೆ ಭಾವನೆ ಉದ್ಭವ ಆಗುತ್ತೆ. ಅವ್ರಿಗಿಂತನೂ ಪರಿಚಯ ಮಾಡಿಸಿದವ್ರಿಗಿಂತನೂ ಜಾಸ್ತಿ ನಾವು ಇವ್ರ ಜೊತೆ ಬೆರಿತೀವಿ. ಅದು ಜನ್ಮಾಂತರ ಸಂಬಂಧ. ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗ್ತೀವಿ ನಾವು, ಯಾವುದೋ ಒಂದು ಜಾಗಕ್ಕೆ ಹೋದಾಗ ನಾನು ಹಿಂದೆ ಏನಾದರೂ ಇಲ್ಲಿ ಬಂದಿದ್ದ ಅಂತ ನಿನ್ನ ಮನಸ್ಸಿಗೆ ಬರುತ್ತೆ. ಆ ಒಳಗಡೆ ಇದನ್ನಲ್ಲ ಅವನು ಹೇಳ್ತೇನೆ, ಅವನು ಸಾವಿರದಲ್ಲಿ ಎರನು, ಅಯ್ಯೋ ನನ್ನ ಮಗನೇ ಓದ್ ಜನ್ಮದಲ್ಲಿ ನೀನು ಬಂದಿದ್ಯಾ, ಆಟ ಆಡಿದ್ಯಾ ಅಂತ ಅರ್ಥಕೊಳ್ಳಲ್ಲ ಅಷ್ಟೇ ನಾವು. ಇದನ್ನೇ ಜನ್ಮಾಂತರ ಅನ್ನೋದು. ಈ ಗುರುಗಳು ಮದುವೆ ಆದಮೇಲೆ ನಿಮ್ಮ ಜೀವನದಲ್ಲಿ ಹೌದು, ನಿಮ್ಮ ಗುರುಗಳ ಫುಲ್ ಹೆಸರು? ನಮ್ಮ ಗುರುಗಳು ಅವಧೂತ ಹನುಮಂತಪ್ಪನವರು ಅಂತ, ಅವಧೂತರು ಅಂತಂದರೆ. ಹೌದು. ಏನಾಯಿತು ಅಂತಂತಂದರೆ ನನ್ನ ಹೆಂಡತಿಗೆ ಇದಾಯಿತು, ಅಬಾರ್ಷನ್ ಆಯಿತು. ಬ್ಲೀಡಿಂಗ್ ಸ್ಟಾಪ್ ಆಗಲಿಲ್ಲ. ಆವಾಗ ಏನಾಯಿತು, ನಮ್ಮ ಮಂಜುನಾಥಯ್ಯರನ್ನು ಬಂದ್ಬಿಟ್ಟು ಹೇಳ್ದ. ಅವನು ಮಿಡ್ಲ್ ಸ್ಕೂಲಲ್ಲಿ ಮಾಸ್ಟರ್ ಆಗಿದ್ದ. ಒಂದು ನಿಮಿಷ ಇಂಟ್ರಪ್ಟ್ ಮಾಡ್ತೀನಿ ಮಧ್ಯದಲ್ಲಿ. ಈ ನಿಮ್ಮ ಸ್ನೇಹಿತರೊಬ್ಬರು ಅಸ್ಟ್ರಾಲಜರ್ನಿದ್ರು ಅಂತ. ಹೌದು, ಅವರೇ ಬಂದು ಹೇಳಿದ್ರು. ನೀವು ಬಣ್ಣದ ಬದುಕಿಗೆ ಬರ್ತೀರಾ ಅಂತ ಹೇಳಿದ್ರಾ? ಸಿನಿಮಾಗೆ ಬರ್ತೀರಾ, ಸಿನಿಮಾಗೆ ಕಲಾರಂಗಕ್ಕೆ ಬರ್ತೀರಾ ಅಂತ ಏನಾರು ಜಾತಕದಲ್ಲಿ ಹೇಳಿದ್ರಾ ನಿಮ್ಗೆ? ಇಲ್ಲ, ಅವ್ರು ಹೇಳಿಲ್ಲ, ನಮ್ಮ ಅವಧೂತರು ಹೇಳಿ. ಓಕೆ, ಸಾರಿ, ಕಂಟಿನ್ಯೂ ಗುರುಗಳೇ. ಏನಾಯಿತು, ನೀನು ಅವ್ರ ಹತ್ರಕ್ಕೆ ಹೋಗು, ನೋಡು ನಮ್ದು ಹೆಂಗೆ ಅಂತಂತಂದರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಮ್ಯಾಥಮೆಟಿಕ್ಸು, ಜ್ಯೋತಿಷ್ಯ ಅಂದ್ರೆ ಕರೆಕ್ಟ್ ಮ್ಯಾಥಮೆಟಿಕ್ಸು. ನಾವು ಪಾಯಿಂಟಿಂದನೂ ಗುಣಿಸ್ಬೇಕಾಗತ್ತೆ ಗೊತ್ತಿತ್ತಾ, ಸಂಖ್ಯೆಯಿಂದನೂ ಗುಣಿಸ್ಬೇಕಾಗತ್ತೆ. ಪ್ರತಿಯೊಂದನ್ನು ಯಾರು ಡೀಟೈಲಾಗಿ ಅಷ್ಟು ಹೋಗ್ದಲೇ ಇರೋದ್ರಿಂದ ಕೆಲವು ಸರಿ ದಪ್ಪಕ್ಕೆ ಹೇಳಿ ಕಳಿಸ್ಬಿಡ್ತಾರೆ. ಅದಲ್ಲ, ಕ್ಲೀನಾಗಿ ನಾನು 40 ವರ್ಷ ಇದು ಮಾಡಿದ್ದೀನಿ ಹೇಳಿಬಿಟ್ಟು, ನೀನು ಅವಳಿಗೆ ಆಯುಷಿದೆ, ಹೋಗಿ ಒಬ್ಬರು ಅಜ್ಜ ಇದ್ದಾರೆ, ಅವ್ರು ಏನು ನಿಂಬೆಹಣ್ಣು ಕೊಡ್ತಾರೋ ದಾರ ಕೊಡ್ತಾರೋ ತಗೊಂಬಂದು ಕೊಡು, ವಾಸಿ ಆಗುತ್ತೆ. ನಾನು ಅವಾಗ ಗರಡಿ ಮನೆಗೆ ಹೋಗ್ತಾಯಿದ್ದೆ.
ಒಳ್ಳೊಳ್ಳೆ ವಿಚಾರವಾದಿ ಲೇಖನಗಳು ಓದ್ತಾ ಇದ್ದೆ. ಒಳ್ಳೊಳ್ಳೆ ಸ್ನೇಹಿತರಿದ್ದರು. ಆ ಮೂಢನಂಬಿಕೆ ಅದನ್ನೆಲ್ಲ ನೀನು ನಂಬ್ತೀಯಾ? ಹಾಸ್ಪಿಟ್ಲಿಗೆ ಸೇರಿಸಿದೆಯಲ್ಲ ಬಿಡು, ಡಾಕ್ಟ್ರು ನೋಡ್ಕೊಳ್ತಾರೆ, ಇಲ್ಲಾಂದರೆ ಅವ್ರು MBBS ಅದೆಲ್ಲ ಮಾಡ್ಕೊಂಡು ಯಾಕೆ ಬರಬೇಕಾಗಿತ್ತು ಅಂತೆಲ್ಲ ಹೇಳಿದ್ರು. ನಾವು ಸುಮ್ಮನೆ ಇದೆ. ಇವನು ಬಂದ, ಹೋಗಿದ್ಯಾ ಮಧ್ಯಾಹ್ನ ಊಟಕ್ಕೆ ಬಂದಾಗ. ಮಂಜಣ್ಣ ಹೋಗಿರಲಿಲ್ಲ. ಲೇ, ಒಂದು ವಿಷಯ ಹೇಳ್ತೀನಿ, ಅವಿವೇಕ್ತನ ಮಾಡಬೇಡ. ಒಂದು ಪಕ್ಷ ನೀನು ಹೆಂಡತಿ ಸತ್ತೋದ್ಲು ಅಂತ ಇಟ್ಕೋ, ನಿನಗೇನು ಅನಿಸುತ್ತೆ ಕೊನೆಯವರೆಗೂ ನಿನ್ನ ಆತ್ಮಸಾಕ್ಷಿ ಕೊಲ್ಲುತ್ತೀನಿ ನಿನಗೆ. ನಾನು ಅವತ್ತು ಹೋಗಿ ಹೇಳಿದಾಗ, ಮಂಜಣ್ಣ ಹೇಳಿದಾಗ, ಹೋಗಿ ಗುರುಗಳ ಹತ್ರ ನಿಂಬೆಹಣ್ಣು ದಾರನೋ ತಂದು ಕೊಟ್ಟಿದ್ರೆ, ಭಸ್ಮನೋ ತಂದು ಹಚ್ಚಿದ್ರೆ ಅವಳು ವಾಸಿ ಆಗ್ತಾಯಿದ್ಲೇನೋ, ನಾನು ಎಂಥ ಅವಿವೇಕ್ತನ ಮಾಡಿದೆ ಅಂತ ನೀನು ಸಾಯೋವರೆಗೂ ಕೊರತೀಯ, ಹುಷಾರು. ಆವಾಗ ತಕ್ಷಣವೇ ಹೋದೆ ನಾನು. ಫಸ್ಟ್ ಟೈಮ್ ಕೆಲ್ಸದ ಹೋದಾಗ, ಇದೆ ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ ಹೋದಾಗ ನಮ್ಮ ಗುರುಗಳು ಕೂತಿದ್ರು. ನೋಡಿದ ತಕ್ಷಣ ನನ್ನ ಬೈದರು ಅವರು. ಅವನು ಕೆಲ್ಸಕ್ಕೆ ಬಾರದು ಬ್ರಾಹ್ಮಣ ಕಳಿಸ್ಬಿಟ್ಟ, ಇವನು ಬಂದ್ಬಿಟ್ಟ. ನೀನು ಚಾಕ್ರಿ ಮಾಡೋಕ್ಕಲ್ಲ ಕಣಪ್ಪ ನಾನಿರೋದು, ಹೋಗೋಕೆ ಕೆಲಸ ನೋಡೋಗು ಅಂದರು. ನಾನು ಹೋಗಲೇ ಇಲ್ಲ, ಕುಂತೇ ದೇವ್ರ ಮುಂದೆ. ನನ್ನ ಕಳಿಸೋರು ಇಂಥವ್ರು ಅಂತ ಇವ್ರಿಗೆ ಹೆಂಗೆ ಗೊತ್ತಾಯಿತು? ಇದೇ ನನ್ನ ಕಾಡಿದ ಪ್ರಶ್ನೆ. ದಿವ್ಯ ದೃಷ್ಟಿ. ಕೂತ್ಕೊಂಡು ಆದಮೇಲೆ ಆದಮೇಲೆ ಎಲ್ಲರ ಹತ್ರ ಮಾತಾಡಿದ್ರು. ಬಂದವ್ರಿಗೆಲ್ಲ ಇದು ಮಾಡಿ ನಾನು ನೋಡ್ಬಿಟ್ಟು, ನಾನು ನೋಡಿದೆ ಕಣಯ್ಯ, ನಿನ್ನಂಥ ಬಂಡನ್ನು ನೋಡಲಿಲ್ಲ. ಬಾಯಿಲಿ 3 ಚಂದ ದಾರ ತಗೊಂಬ, 3 ನಿಂಬೆಹಣ್ಣು ತಗೊಂಬಂದು ಕೊಟ್ಟೆ. ಇದನ್ನು ತೊಗೊಂಡೋಗಿ ಕೊಡು, ನಿನ್ನ ಹೆಂಡ್ತಿಗೆ ಕೊಡು, ವಾಸಿ ಆಗುತ್ತೆ. ಅವಳಿಗೇನು ಆಗಲ್ಲ, ಆಯುಸ್ ಗಟ್ಟಿಗೈತೆ, ಹೋಗೋ. ಅವಳ ಮಾಂಗಲ್ಯದ ಬಲ ನೀನು ಕಾಪಾಡು, ಹೋಗೋ. ಮುಂದಕ್ಕೆ ನೀನು ಹೆಸರು ಸಂಪಾದನೆ ಮಾಡಿದ್ರೆ ಅವಳಿಂದನೇ ಅಂತ. ನಾನು ಧರ್ಮಶಾಸ್ತ್ರ ಓದ್ಬಿಟ್ಟಿದ್ದೀನಿ. ಅರ್ಥ ಆಯ್ತಲ್ಲ ನಿಮಗೆ? ಧರ್ಮಶಾಸ್ತ್ರ ಅಂದರೆ ಏನು ಅಂತ ಕೇಳಬೇಕು. ನನಗೆ 5 ಪೇಜ್ ಓದಿದ್ದು ನಾನು, ಬರೀ 5 ಪೇಜು. ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡ್ತದು. ಯಾವಾಗ ಓದಿದ್ದು ನೀವು ಅದು? ನಾನು ಮಠದಲ್ಲಿ ಓದಿದ್ದು, ಹೇಳ್ತೀನಿ. ಅದೊಂದು ಸಂದರ್ಭ ಇದೆ. ಆವಾಗ ತಗೊಂಬಂದು ಕೊಟ್ಟಾಗ ಇವಳು ವಾಸಿ ಆಗೋಯ್ತು. ಒಂದೇ ದಿವಸಕ್ಕೆ, ಒನ್ ಡೇ ನಿತ್ರಾಣವಾಗಿದ್ದೊಳಗೆ ಚೈತನ್ಯವಾಗಿ. ಅದಾದಮೇಲೆ ಸುಮಾರು 6 ತಿಂಗಳಾದಮೇಲೆ ಹೇಳಿದ್ಲು. ಯಾರೋ ಒಬ್ಬರು ಕಾವಿ ಶರ್ಟ್ ಹಾಕೊಂಡಿರ್ತಾರೆ, ಜುಬ್ಬು ಥರ ಹಾಕೊಂಡಿರ್ತಾರೆ, ಬಾಗಿಲಲ್ಲಿ ಬಂದು ನಿಂತ್ಕೊಳ್ತಾರೆ, ದಾರಿನೂ ಬಿಡಲ್ಲ, ಒಳಗಡೆ ಹೋಗಲ್ಲ. ಅವಳ ಕನಸು 100% ನಿಜ ಆಗುತ್ತೆ. ಆಮೇಲೆ ಯಾರು ಅಂತ ಕೇಳಿದಾಗ ನಮ್ಮ ಮಂಜಣ್ಣ ಹೇಳಿದಾಗ, ಅವರೇ ಇನ್ಯಾರು ಅವಧೂತರು ಬರ್ತಾವ್ರೆ, ಹೋಗ್ಬಿಟ್ಟು ಬಾ ಅಂತ. ಆವಾಗ ಫಸ್ಟ್ ಟೈಮ್ ನನ್ನ ಹೆಂಡ್ತಿನ ಕರ್ಕೊಂಡು ಅವ್ರನ್ನ ನೋಡೋಕೆ ಹೋದೆ, ಅವ್ರ ದರ್ಶನಕ್ಕೆ. ನನ್ನ ಹೆಂಡ್ತಿ ನೋಡಿದ ತಕ್ಷಣ ಜೋರು ಅನುಕರು. ಅದು ಎಂಥ ನಿಷ್ಕಲ್ಮಶ ನಗೆ ಅಂದರೆ ಅದನ್ನೇ ಜನ್ಮಾಂತರ ಅಂತ ಕರೆಯೋದು. ಬಾಬಾ ಇಲ್ಲಿ ಬಾರವ, ಬಾ ಬಾ, ಒಂದು ಚಾ ಕಾಸವ ನಿನ್ನ ಕೈಯಾರೆ ಅಂದರು. ಎಷ್ಟೋ ವರ್ಷದಿಂದ ನೋಡ್ದಂಗೆ ಕಾಯಿಸ್ಕೊಂಬಂದು ಕೊಟ್ಟರು, ಕುಡಿದ್ರು. ದೊಡ್ಡಪ್ಪ, ಯಾವುದೇ ಕಾರಣಕ್ಕೆ ಅವಳ ಮನಸ್ಸು ನೋಯಿಸ್ಬೇಡ, ಹುಷಾರು ಅಂತ ಮಾತು ತಗೊಂಡು. ನಿಮ್ಗೆ ದೊಡ್ಡಪ್ಪ ಅಂತಿದ್ದೆ? ದೊಡ್ಡಪ್ಪ ಅಂತಲೇ ಕರಿತಾಯಿದ್ದೆ. ಇವತ್ತಿನವರೆಗೂ 50 ವರ್ಷ ಮುಗಿಸಿದ್ದೆ ಗೊತ್ತಾಗಲಿಲ್ಲ ಸರ್. ನಾನು ಅದನ್ನೇ ಹೇಳೋದು. ಈಶ್ವರ ಪಾರ್ವತಿನೂ ಜಗಳ ಆಡ್ತಾರೆ, ಆದರೆ ಯಾರು ಬೇಗ ನಂದು ತಪ್ಪಾಯಿತು ಹಾಳಾಗೋಲಿ ಬಿಟ್ಬಿಡು ಅಂತ ಫಸ್ಟ್ ಸೋಲ್ತಾರಲ್ಲ, ಅವನೇ ಒಳ್ಳೆಯವನು ಅಂತ, ಅವಳೇ ಒಳ್ಳೆಯವಳು ಅಂತ. ಇದೇ ಜೀವನ. ಅಪ್ಪಾಜಿ, ನಮಗೂ ಯಾವಾಗಾರು ಗುರುಗಳದ ಒಂದು ಆಶೀರ್ವಾದ ಕರ್ಕೊಂಡೋಗ್ತೀನಿ ನಾನು. ಶಿವಮೊಗ್ಗದ ಹತ್ರ ಹೊಳಲೂರು ಅಂತ. ನೀವು ಯಾವಾಗ ಹೋಗ್ತೀರಾ? ಅಯ್ಯೋ ಅಲ್ಲೂ ನೀವು ನೋಡಬೇಕು. ಅಲ್ಲಿ ನನಗಾಗಿರೋ ಎಕ್ಸ್ಪೀರಿಯೆನ್ಸು ಅದನ್ನೆಲ್ಲ ಆ ಜಾಗದಲ್ಲಿ ಕೂತ್ಕೊಂಡು ಹೇಳಿದ್ರೇ ಚಲ್ಲ. ಅದು ಮಾತಾಡೋಣ. ಅಲ್ಲಿಗೆ ಒಂದ್ಸತಿ ಕರ್ಕೊಂಡೋಗಿ ಒಂದು ದರ್ಶನ ಮಾಡ್ತೀವಿ. ಶೋರ್. ಎಸ್, ಇದಾಯಿತು. ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ನಮ್ಮ ಕುಟುಂಬಕ್ಕೆ ಬಂದಿದ್ದು ನೀವು. ಈ ವಸುದೈವ ಕುಟುಂಬ ಅಂತ ನಾವು ಅವಾಗಲೇ ಹೇಳಿದ್ವಿ. ಆ ವಸುದೈವ ಕುಟುಂಬಕ್ಕಮ್ಮಲ್ಲಿ ನಮ್ಮ ಸಿನಿಮಾ ಕುಟುಂಬಕ್ಕೆ ನಮ್ಮ ಅಪ್ಪಾಜಿನ ನಾವು ನೋಡೋದಂಥ ಕಾರಣ ಇದೇ ಕಪಿಲಾ ಹೋಟ್ಲು, ಇದೇ ಟೂರಿಸ್ಟ್ ಹೋಟ್ಲು, ಆನಂದರಾವ್ ಸರ್ಕಲ್ಲು, ನಮ್ಮ ಸಿದ್ಲಿಂಗಣ್ಣ ನಿಮ್ಮ ಬದುಕಿನ ಮತ್ತೊಬ್ಬ ಗುರು. ಒಬ್ಬರು ಅವಧೂತರು ಆದರೆ ಇನ್ನೊಬ್ಬ ಗುರು ಬಣ್ಣದ ಬದುಕಿನ ಅವಧೂತ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ. ಬಣ್ಣದ ಬದುಕಿನ ಅವಧೂತ ಯಾಕೆಂದರೆ ಮಾಂತ್ರಿಕ. ಹೇಗೆ ಅಪ್ಪಾಜಿ ಆ ಸಂದರ್ಭ ಒದಗಿ ಬಂದಿದೆ? ನಾವು ಈ ನಮ್ಮ ಹಾಸನದಲ್ಲಿ ವಿಘ್ನೇಶ್ವರ ಕಲಾ ಸಂಘ ಅಂತ ಆಯಿತು. ಅಲ್ಲೆಲ್ಲ ಒಳ್ಳೊಳ್ಳೆ ಇದೆ. ನಾನು ಹೇಳಿದ್ನಲ್ಲ, ರನ್ನನ ಗದ, ಆಮೇಲೆ ಸ್ಮಶಾನ ಕುರುಕ್ಷೇತ್ರ, ರಕ್ತಾಕ್ಷಿ, ಜ್ವಾಲಾಮುಖಿ, ಬರೀ ಇಂಥ ನಾಟಕಗಳನ್ನೇ ಆಡ್ತಾ ಇದ್ದಿದ್ದು. ಹಿಸ್ಟಾರಿಕಲ್ಲು, ಮೈಥಲಾಜಿಕಲ್ಲು ಎಲ್ಲ ಇದು. ನಾವು ನವ್ಯ ನಾಟಕಕ್ಕೆ ಅಂತ ಪ್ರಾರಂಭ ಮಾಡಿದ್ದೆ ಭದ್ರಾವತಿ ಒಳಗೆ ಗಂಧರ್ವರಂಗ ಅಂತ ಕಟ್ಕೊಂಡ್ವಿ. ಸಮಾನ ಮನಸ್ಕರೆಲ್ಲ ಸೇರಿ ನಮ್ಮ ಅತ್ಯಂತ ಶ್ರೀಮಂತವಾದ ಹವ್ಯಾಸಿ ಕುಟುಂಬ ಅಂದರೆ ನಮ್ಮದೇನೆ.
ಯಾಕೆಂದರೆ ನಮಗೆ ಸಹಾಯ ಮಾಡೋದಕ್ಕೆ ಕೊಟ್ಟೂರೇಶ್ವರ ಟ್ರಾನ್ಸ್ಪೋರ್ಟ್ ಅವ್ರ ಮುಂದೆ ನಮ್ಮನ್ನು ನೋಡಿ ಸಿನಿಮಾ ತೆಗೆದ್ರು ಅಪರಂಜಿ ಅಂತ. ಆಹಾ, ರಾಜೀವ್ ಅವರು ಮಾಡಿದ್ರಲ್ಲ. ಕರೆಕ್ಟ್, ರಾಜೀವ್ ರವೀಂದ್ರನಾಥ್ ಮಹಾಲಕ್ಷ್ಮಿ. ಹೌದು, ಅದೊಂದು ರಿಯಲ್ ಇನ್ಸಿಡೆಂಟು. ಒಂದು ಕತೆ. ಹೋನ ಸತ್ಯನಾರಾಯಣ ಅಂತ ಮೊನ್ನೆ ತೀರ್ಕೊಂಡ ಪಾಪ ಅವನು ಈ ಇದರಲ್ಲಿ. ಹಾಗಾಗಿ ನಮಗೆ ಸಪೋರ್ಟ್ ಜಾಸ್ತಿ ಇತ್ತು. ಅಲ್ಲೇನಾಗೋಯ್ತು ಅಂದರೆ ಪ್ರಪ್ರಥಮವಾಗಿ ನಮಗೆ ನಾಟಕ ಸಿಕ್ಕಿದ್ದು ಅಂದರೆ ಲಂಕೇಶ್ ಅವ್ರ ನಾಟಕ ಸಿಕ್ತು. ಲಂಕೇಶ ಪಕ್ಕಾ ವಿಚಾರವಾದಿ. ಬಸವಣ್ಣವ್ರದ್ದು ಬರೆದ್ರು. ಬಸವಣ್ಣವ್ರ ನಾಟಕ ಎಷ್ಟು ಚೆನ್ನಾಗಿತ್ತು ಅಂದರೆ ಬಿಜ್ಜಳನ್ಗೂ ಬಸವಣ್ಣವ್ರಿಗೂ ಈ ಮಾತು ಬಂದಾಗ ಏನು ಬಸವಣ್ಣ ಅಂತಂದಾಗ ನಿಮಗೆ ಗೊತ್ತಿದೆಯೋ ಇಲ್ಲವೋ ಬಸವಣ್ಣವ್ರು ಹೇಳ್ತಾರೆ. ಹೇಳಿ ಬಸವಣ್ಣ ಅಂತ ಕೇಳ್ತೇನೆ ಬಿಜ್ಜಳ. ಆವಾಗ ಅವ್ರು ಹೇಳ್ತಾರೆ, ಹುಲಿಗಳ ಜಗತ್ತಿನಲ್ಲಿ ಬಡ ಹುಲಿ, ಶ್ರೀಮಂತ ಹುಲಿ, ಹೊಲೆಯ ಹುಲಿ, ಪುರೋಹಿತ ಹುಲಿ ಇರುವುದಿಲ್ಲ. ಗೊತ್ತಿತ್ತ? ಹುಲಿಗಳ ಜಗತ್ತಿನಲ್ಲಿ ಬಡ ಹುಲಿ, ಶ್ರೀಮಂತ ಹುಲಿ, ಇದು ಹುಲಿ ಇರುವುದಿಲ್ಲ. ಅವೆಲ್ಲ ಮನುಷ್ಯರಲ್ಲಿ ಮಾತ್ರ. ಸೂರ್ಯನಿಗೂ ಅಷ್ಟೇ ಅರಮನೆ ದೇವಸ್ಥಾನಗಳ ಮೇಲೆ ಮಾತ್ರ ಬೆಳಗುವುದಿಲ್ಲ ಪ್ರಭು. ಅದು ಮನುಷ್ಯನ ಕೈಯಲ್ಲಿದ್ದರೆ ಅದನ್ನೂ ಮಾಡಿಸಿಬಿಡುತ್ತಿದ್ದ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಂ, ವಾವ್, ಎಷ್ಟು ಚೆನ್ನಾಗಿದೆಯಾ ಬಸವಣ್ಣವ್ರ ಮಾತುಗಳು. ವಾವ್ ಅನ್ನೋ ಖುಷಿ ಆಯಿತು. ಅಲ್ಲಿಂದ ಒಳ್ಳೊಳ್ಳೆ ನಾಟುಗಳು ಗೊತ್ತಿತ್ತು. ಸದವಿ ರುಚಿಗಳು, ಜೋಕುಮಾರ ಸ್ವಾಮಿ. ಆ ಜೋಕುಮಾರ ಸ್ವಾಮಿದು ಒಂದು ಇದಿದೆ ನನಗೆ. ಏಕೆಂದರೆ ನನಗೆ ಜೋಕುಮಾರ ಸ್ವಾಮಿ ಒಳಗೆ ಗೌಡನ ಪಾತ್ರ ತುಂಬ ಇಷ್ಟವಾದ ಪಾತ್ರ. ತುಂಬ ಮನಸ್ಸು ತುಂಬಿ ಮಾಡ್ತಾಯಿದ್ದೆ ಗೊತ್ತಿತ್ತಾ. ಅಂಥ ಸಂದರ್ಭದಲ್ಲಿ ಏನಾಯಿತು ಅಂದರೆ ನಮ್ಮ ಶಿವಮೊಗ್ಗ DC ಇದ್ದರು ವಿಠಲ್ ರೈ ಅಂತ. ಆ ವಿಠಲ್ ರೈ ಅವರು ಏನಾಯಿತು ಅಂತಂದರೆ ಸಿಂಹಣ್ಣ ಅಂದರೆ ನಮ್ಮ ಇವರು ಶ್ರೀನಾಥ್ ಅವ್ರ ಅಣ್ಣ ಸಿಂಹ ಬರಬೇಕಾಗಿತ್ತು. ಅವರು ಬರಲಿಲ್ಲ, ತೊಗ್ಲಕ್ ನಾಟಕ ತಗೊಂಡು. ಹಾಗಾಗಿ ನಮ್ಮನ್ನು ಬಂದು ನೀವು ಮಾಡಿ ಅಂತ ಕೇಳಿದ್ರು. ಅದು ಎಲ್ಲಿ ಇನ್ನು 3 ದಿವಸ ಇದೆ. ಒಪ್ಕೊಂಬಿಟ್ವಿ. 5,000 ಕೇಳಿದ್ವಿ ಅವತ್ತು. ತಕ್ಷಣವೇ ಚೆಕ್ ಬರೆದು ಕೊಟ್ಬಿಟ್ರು ನಮ್ಮ ಕಲಾಸಂಘದ ಹೆಸರಿಗೆ. 5,000 ಅಮೌಂಟ್ ನಾವು ನೋಡೇ ಇಲ್ಲ. ದೊಡ್ಡ ಮಾಡಬೇಕು, ಎಲ್ಲರನ್ನೂ ಸೇರಿಸ್ಬೇಕು. ನನ್ನ ಹೆಂಡತಿ ತುಂಬಿದ ಬಸ್ರಿ. ಮೊದಲನೇ ಎರಡನೇದು ನನ್ನ ಮಗ ಹುಟ್ಟ ಸಮಯ. ಆ ಡೇಟು ನನಗೆ ಜ್ಞಾಪಕ ಇದೆ ಚೆನ್ನಾಗಿ. 17/2 ಫೆಬ್ರವರಿ 17, 1979 ಇಸ್ವಿಲಿ ನನ್ನ ಮಗ ಹುಟ್ಟಿದ್ದು ಸುಗುರೇಶ್. ಬೆಳಗ್ಗೆ ಬಂದಿದ್ದೀನಿ, ಮನೇಲಿ ನೋಡ್ತೀನಿ, ಇಲ್ಲ ನನ್ನ ಹೆಂಡತಿ. ಎಲ್ಲಿ ಅಂತಂತಂದರೆ ಅಕ್ಕಪಕ್ಕದ ಹೆಂಗಸ್ರೆಲ್ಲ ಇವಾಗ ಥರ ಅಲ್ಲ. ಇವಾಗ ಪಕ್ಕದಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ ಜನಕ್ಕೆ. ಮೈಮರ್ತು ಬದುಕ್ತಾ ಇದ್ದಾರೆ. ನಾವು ಬದುಕ್ತಾ ಇದ್ದೀವಿ ಅವತ್ತಿಂದನೇ ಅಲ್ಲ. ತಾಯಿಲ್ ದುಡುಗಿ ನಮ್ಮ ಮದುವೆಯಾಗಿ ಕರ್ಕೊಂಬಂದು ಗೊತ್ತಿತ್ತು. ತುಂಬಿದ ಬಸ್ಸನ್ನ ಬಿಟ್ಟು ನಾಟಕ ಕುಣಿಯೋಕೆ ಹೋಗಿದ್ದ. ನಾಟಕ ಅವನು ಯಾವನ ಕರ್ಕೊಂಬರೋಕ್ಕೆ ಅಂತ ತಿವಿದ್ರು. ಎಲ್ಲರೂ ತಿವಿದ್ರು. ನಮ್ಗೆ ಒಳ್ಳೇದಕ್ಕೆ ತಿವಿತಾ ಇದ್ದಾರೆ ಅಂತ ಎಲ್ಲರ ಹತ್ರ ಒಂದು ತಿವಿಸ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ನೋಡಿದೆ. ನನ್ನ ಮಗ ಹುಟ್ಟಿದ್ದ. ನನ್ನ ಹೆಂಡತಿ ಖುಷಿಯಾಗಿದ್ಲು, ಗಂಡು ಮಗ ಆಗಿಬಿಟ್ಟಿದ್ದಾನೆ ಅಂತ ನೋಡ್ಕೊಂಡ್ವಿ. ಸಾಯಂಕಾಲ ನಾಟಕ ಇದೆಯಲ್ಲ ಅಂದರೆ ಹೋಗಿ ಮುಗಿಸ್ಕೊಂಬನ್ನಿ, ಪರವಾಗಿಲ್ಲ, ಹೆರಿಗೆನೇ ಆಯ್ತಲ್ಲ ಅಂತ. ನನ್ನ ಸ್ನೇಹಿತರೆಲ್ಲ ಬಂದು ನೋಡಿ ಖುಷಿಪಟ್ಟು ಜೋಕುಮಾರ ಸ್ವಾಮಿ ಅಂತಲೇ ಹೆಸರಿಟ್ಬಿಡೋ ಹೋಗಿ ಅಂತೆಲ್ಲ ತಮಾಷೆ ಮಾಡಿಕೊಂಡು ಹೋಗಿ ನೋಡ್ತೀನಿ. 45,000 ಜನ ಸ್ಟೇಡಿಯಮ್ಮಲ್ಲಿ ತುಂಬಿಬಿಟ್ಟಿದ್ದಾರೆ. ಅವತ್ತು ನಾಟಕ ನೋಡಿದ ವ್ಯಕ್ತಿ ನನ್ನನ್ನು ಸಿದ್ಧಲಿಂಗಯ್ಯನವ್ರಿಗೆ ರೆಕಮೆಂಡ್ ಮಾಡಿದ್ದು. ಎಲ್ಲಿಂದ ಎಲ್ಲಿಗೆ ನೋಡಿ ಒಂದು ಸತಿ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ ಬಾಬಾ. ಸರಿ, ಚಾನ್ಸ್ ಸಿಗುತ್ತೋ ಇಲ್ಲ, ಹೋಗಿ ನೋಡೋಕ್ಕೆ ಏನು ಕೇಳ್ಕೋಬೇಕು. ನಿಮ್ಗೆ ಆಸೆ ಆಯ್ತಾ ಸಿನಿಮಾದಲ್ಲಿ ನಟಿಸ್ಬೇಕು? ಇಲ್ಲ, ಖಂಡಿತ ಇಲ್ಲ. ಅಷ್ಟು ಸುಲಭನಾ ಸಿನಿಮಾದಲ್ಲಿ ಸಿಗೋದು? ಹುಡುಗಾಟದ ಮತ್ತಲ್ಲ, ಅದು ಜನ್ಮಾಂತರದ ಪುಣ್ಯ ಬೇಕು ಅಂತ.